ಫೆಬ್ರವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಹಾಗಾಗಿ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಲಂಚ್ ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಸಭೆ ಆರಂಭ ಆಗಿದೆ. ಲಂಚ್ ಮೀಟಿಂಗ್ ಇದು. ವಿಜಯೇಂದ್ರ ಸಭೆಯಲ್ಲಿ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು, ಪ್ರಮುಖರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಭೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಆಗಮಿಸಿದ್ದಾರೆ. ಆದರೆ ಇದು ಪಕ್ಷ ಸಂಘಟನೆಯ ಸಭೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋದು. ಪಕ್ಷದ ಆಂತರಿಕ ಚುನಾವಣೆ ಇದು. ಯಾರ್ಯಾರು ಮತ ಹಾಕುವಂತಹ ಅರ್ಹತೆ ಇರುತ್ತೆ ಅವರೆಲ್ಲರನ್ನೂ ಕರೆದು ಮುಂದಿನ ಚುನಾವಣೆಯಲ್ಲಿ ನನ್ನ ಪರವಾಗಿ ನಿಲ್ಲಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇವತ್ತಿನ ಸಭೆಗೆ ಬಂದಿರುವಂತಹ ಪ್ರಮುಖರು ಯಾರು ಮತ್ತು ಸಭೆಯ ಅಜೆಂಡಾ ಏನು ಅಂತ? ಅರವಿಂದ್, ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಾಜಿತರ ಸಭೆಯನ್ನು ಕರೆದಿದ್ದಾರೆ. ಪರಾಜಿತರು ಅಂದರೆ ಮಾಜಿ ಶಾಸಕರು, ಮಾಜಿ ಪರಿಷತ್ ಸದಸ್ಯರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿ ಸೋತಿರೋರು, ಇವರ ಸಭೆ ಕರೆದಿರುವಂಥದ್ದು. 130ಕ್ಕೂ ಹೆಚ್ಚು ಪರಾಜಿತರು ಈ ಒಂದು ಸಭೆಗೆ ಬಂದಿದ್ದಾರೆ. ಬಹುತೇಕ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬೆಂಬಲಿತ ಪರಾಜಿತರು ಈ ಸಭೆಗೆ ಬಂದಿದ್ದಾರೆ. ಯತ್ನಾಳ್ ಬಣದ ಒಂದಿಬ್ಬರು ಬರಬೇಕಾಗಿತ್ತು, ಅವರು ಕೂಡ ಬರದೆ ಸೆಡ್ ಹೊಡೆದಿರುವಂಥದ್ದು. ಇನ್ನೂ ಕೆಲವರು ಕಾರಣ ಕೊಟ್ಟು ಗೈರಾಗಿದ್ದಾರೆ. 130ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಮುಖ್ಯವಾಗಿ ಅಜೆಂಡಾ ಇರುವಂಥದ್ದು ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು BBMP ಚುನಾವಣೆಗೆ ಸಂಬಂಧಪಟ್ಟಂತೆ ಅಗತ್ಯ ತಯಾರಿ ಮಾಡ್ಕೋಬೇಕು ಅಂತ ಒಂದು. ಇನ್ನೊಂದು, ವಿಧಾನಸಭೆ ಚುನಾವಣೆ ಏನು 3 ವರ್ಷದ ನಂತರ ಬರುತ್ತೆ, ಆ ಒಂದು ಸಂಬಂಧಪಟ್ಟಂತೆ ಪಕ್ಷ ಸಂಘಟನೆ ಮಾಡಬೇಕು, ಈಗಿಂದಲೇ ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಬಹಳ ಆಸಕ್ತಿ ವಹಿಸಿದ್ದಾರೆ. ಇನ್ನು 3 ವರ್ಷ ವಿಜೇಂದ್ರ ಅವರೇ ಬಹುತೇಕ ರಾಜ್ಯಾಧ್ಯಕ್ಷರಿಗೆ ಮುಂದುವರಿತಾರೆ. ಈ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೀತಿದೆ. ಆ ಭಾಗವಾಗಿ ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಿಂದಲೇ ಒಂದು ರೀತಿಯಲ್ಲಿ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದೇನೆಂದರೆ, ಈಗ ಫೆಬ್ರವರಿ ಮೊದಲನೇ ವಾರದ ಹೊತ್ತಿಗೆ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯುತ್ತೆ. ಪ್ರಕ್ರಿಯೆ ಆಂತರಿಕ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅದು ನಡೆಯುತ್ತೆ. ಎಲೆಕ್ಷನ್ ನಡೆದೇ ವಿಜೇಂದ್ರ ಅವರು ಮತ್ತೆ ಮರು ಆಯ್ಕೆ ಆಗಬೇಕು. ಈಗ ಆಗಿರುವಂಥದ್ದು ನಾಮನಿರ್ದೇಶನ. ಆ ಸಂದರ್ಭದಲ್ಲಿ ಮಾಜಿ ಪರಾಜಿತರು ಬೆಂಬಲ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೆಂಬಲ ಕೋರುವ ನಿಟ್ಟಿನಲ್ಲೂ ಕೂಡ ಸಭೆ ಕರೆದಿದ್ದಾರೆ. ಒಂದು ರೀತಿಯಲ್ಲಿ ಬಲ ಪ್ರದರ್ಶನ ಕೂಡ ಹೌದು, ಯತ್ನಾಳ್ ತಂಡಕ್ಕೆ ಕೌಂಟ್ರು ಕೂಡ ಹೌದು. ಒಟ್ಟಾರೆಯಾಗಿ ಪರಾಜಿತರ ಸಭೆ ಕರೆಯುವ ಮೂಲಕ ಬಲ ಪ್ರದರ್ಶನ ಮಾಡ್ತಿದ್ದಾರೆ. ತಾವೇ ಮುಂದುವರಿಯುವಂತಹ ಕಸರತ್ತು ಕೂಡ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.